मजा आता है क्योंकि यहाँ पे कोई नफरत हिंसा की बात कभी नहीं होती। ಕಾಂಗ್ರೆಸ್ ಪಕ್ಷದ ಸಭೆಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಕೋಪ ನಿಷ್ಠೆಗಳು ಯಾವುದೇ ಇರೋದಿಲ್ಲ. ಎಲ್ಲರೂ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀರಾ. हमारे जो कार्यकर्ता हैं वो नफरत के बाजार में मोहब्बत की दुकान खोलते हैं. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ರೀತಿಯ ಒಂದು ತುಷ್ಟೀಕರಣವನ್ನು ಮಾಡದೆ ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಾ. देश को जोड़ने का काम करते हैं. ದೇಶವನ್ನ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀರಾ. जहां भी जाते हैं ನೀವೆಲ್ಲೇ ಹೋಗಿ हमारे कार्यकर्ता कांग्रेस पार्टी के लोगों को जोड़ते हैं, भाईचारा फैलाते हैं, मोहब्बत की बात करते हैं. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲೇ ಹೋಗ್ಲಿ ಅವರು ನಾವು ಒಟ್ಟಿಗೆ ಇರೋಣ, ಹಾಗೂ ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಬಾಳೋಣ ಅಂತ ಒಂದೇ ಒಂದು ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. और हम सब की रिस्पेक्ट, सबका आदर करते हैं, हर जात का, हर धर्म का, हर भाषा का, सबकी इज्जत करते हैं. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಒಂದು ಜಾತಿ ಮತ ಧರ್ಮ ಎಲ್ಲರಿಗೂ ಒಂದು ಗೌರವವನ್ನು ಕೊಡುತ್ತಾರೆ. आप देखिए, मैं यहाँ आया और सबसे पहले मैंने जो हमारे सीनियर नेता हैं उनके नाम लिए, आपका नाम लिया. ನಾನು ಇಲ್ಲಿಗೆ ಬಂದ ಕೂಡಲೇ ನಮ್ಮ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಹಿರಿಯ ಪಕ್ಷದ ನಾಯಕರುಗಳ ಹೆಸರುಗಳನ್ನ ಮತ್ತು ನಿಮ್ಮೆಲ್ಲರ ಮನಗಳಲ್ಲಿ ನಾನು ಮನದಟ್ಟು ಮಾಡಿಕೊಂಡಿರುತ್ತೇನೆ. बीजेपी की मीटिंग देखिए, नरेंद्र मोदी जी आते हैं, किसी नेता का नाम नहीं लेते. ಆದ್ರೆ ಬಿಜೆಪಿಯ ಪ್ರಧಾನಮಂತ್ರಿಗಳು ಬಂದಾಗ ಅವರು ಯಾವುದೇ ರೀತಿಯ ಅವರ ಪಕ್ಷದ ಹಿರಿಯ ನಾಯಕರುಗಳ ಹೆಸರುಗಳನ್ನು ಹೇಳೋದಿಲ್ಲ. जैसे मैं सिद्धरामैया जी का नाम लेता हूं, डीके शिवकुमार जी का नाम लेता हूं. ನಾನು ನಮ್ಮ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರ ಹೆಸರನ್ನ ಮತ್ತೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನಾನು ಅವರ ಹೆಸರುಗಳನ್ನ ಹೇಳ್ತೇನೆ. ಖಾರ್ಗೆ जी की बात करता हूं. ನಾನು ಖಾರ್ಗೆ ಅವರ ಬಗ್ಗೆ ಮಾತಾಡ್ತೇನೆ. वैसे मोदी जी किसी नेता की कभी बात नहीं करेंगे. ಆದ್ರೆ ಮೋದಿ ಅವರು ಯಾವುದೇ ಅವರ ನಾಯಕರುಗಳ ಹೆಸರುಗಳನ್ನ ಅವರು ಹೇಳೋದಿಲ್ಲ. बोम्मई जी, येदुरप्पा जी का नाम तक नहीं लेते. ಅವರು ಯಡಿಯೂರಪ್ಪ ಅವರ ಹೆಸರಾಗಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರಾಗಲಿ ಅವರು ತಮ್ಮ ಸಭೆಗಳಲ್ಲಿ ಹೇಳೋದೇ ಇಲ್ಲ. जैसे वो है ही नहीं. ಯಾಕೆಂದ್ರೆ ಅವ್ರಿಗೆ ಏನೋ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ತರ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. कर्नाटक का हर व्यक्ति पूछ रहा है कि नरेंद्र मोदी जी अपने जो नेता हैं उनका नाम कभी क्यों नहीं लेते. ಕರ್ನಾಟಕದ ಜನರು ಎಲ್ಲರೂ ಕೇಳ್ತಾ ಇದ್ದಾರೆ, ನೀವು ಯಾಕೆ ಕರ್ನಾಟಕ ರಾಜ್ಯದ ನಮ್ಮ ಬಿಜೆಪಿ ನಾಯಕರುಗಳ ಹೆಸರುಗಳನ್ನ ನೀವು ಹೇಳೋದಿಲ್ಲ ಎಂದು. जैसे यहाँ पे आपके बीजेपी के होम मिनिस्टर लड़ रहे हैं. ಇಲ್ಲಿ ನಮ್ಮ ಬಿಜೆಪಿಯ ಹೋಮ್ ಮಿನಿಸ್ಟರ್ ಇಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. सब इंस्पेक्टर स्कैम में दबा के भ्रष्टाचार हुआ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಲ್ಲಿ ಇಲ್ಲಿ ಅತಿ ಭ್ರಷ್ಟತೆಯನ್ನು ನಡೆದಿದೆ. नरेंद्र मोदी जी कर्नाटक के होम मिनिस्टर का नाम कभी नहीं लेते. ಯಾಕೆಂತ ಇಲ್ಲಿಯ ಪ್ರಧಾನಮಂತ್ರಿ ಅವರು ಈ ಭ್ರಷ್ಟ ಹೋಮ್ ಮಿನಿಸ್ಟರ್ ಹೆಸರನ್ನು ಎಲ್ಲೂ ಅವರು ಹೇಳಿಲ್ಲ, ಎಲ್ಲೂ ಹೇಳೋದಿಲ್ಲ ಅವರು. इसके दो कारण हैं. एक कारण है कि नरेंद्र मोदी जी सिर्फ नरेंद्र मोदी जी की बात करते हैं. ಇದಕ್ಕೆ ಎರಡು ಕಾರಣಗಳಿದೆ. ಒಂದು ಕಾರಣ ನರೇಂದ್ರ ಮೋದಿ ಅವರ ಬಗ್ಗೆನೇ ಮಾತಾಡ್ತಾರೆ. जैसे कर्नाटक में चुनाव हो रहा है, बाकी लोग कर्नाटक की जनता की बात कर रहे हैं, विकास की बात कर रहे हैं, भ्रष्टाचार की बात कर रहे हैं. नरेंद्र मोदी जी आके कर्नाटक के चुनाव में सिर्फ नरेंद्र मोदी जी की बात कर रहे हैं. ಎಲ್ಲರೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ಬಂದಾಗ ತಾವು ನಮ್ಮ ಕರ್ನಾಟಕ ರಾಜ್ಯದ ವಿಕಾಸದ ಬಗ್ಗೆ ಮಾತಾಡಿ ಅಥವಾ ಭ್ರಷ್ಟಾಚಾರದ ಬಗ್ಗೆ ಉತ್ತರವನ್ನು ಕೊಡಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಯಾವುದನ್ನು ಮಾತಾಡದೆ ಬರೀ ನರೇಂದ್ರ ಮೋದಿ ಅವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. कर्नाटक की सरकार ने पिछले 3 साल में क्या किया उसके बारे में प्रधानमंत्री एक शब्द नहीं बोलते. ಬಿಜೆಪಿ ಸರ್ಕಾರ ಇಲ್ಲಿ ಏನು ಮಾಡಿದೆ ಅನ್ನೋದನ್ನ ಪ್ರಧಾನಮಂತ್ರಿ ಅವರು ಒಂದೇ ಒಂದು ಶಬ್ದವನ್ನು ಸಹ ಒಂದು ಚಕಾರವನ್ನು ಸಹ ಎತ್ತುತ್ತಾ ಇಲ್ಲ. तो मैं प्रधानमंत्री से पूछता हूं, ये जो आपकी सरकार है, चोरी की सरकार है. 3 साल पहले ये सरकार बीजेपी ने चोरी की, लोकतंत्र को नष्ट करके चोरी की. इसके भ्रष्टाचार के बारे में प्रधानमंत्री एक शब्द क्यों नहीं बोलते. ನಾನು ಪ್ರಧಾನಮಂತ್ರಿ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, 3 ವರ್ಷಗಳ ಹಿಂದೆ ಇಲ್ಲಿ ಒಂದು ಸರ್ಕಾರ ನೀವು ರಚನೆಯನ್ನು ಮಾಡಿದಿರಲ್ಲ, ಇದು ಕಳ್ಳ ಹಾದಿಯಲ್ಲಿ ನೀವು ಮಾಡಿದಂತ ಸರ್ಕಾರ, ಭ್ರಷ್ಟ ಸರ್ಕಾರ. ಇದ್ರ ಬಗ್ಗೆ ನೀವು ಯಾಕೆ ಒಂದು ಚಕಾರವನ್ನು ಎತ್ತುವುದಿಲ್ಲ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. आप ये तो बोलिए, अगर आप उनके नाम नहीं लेना चाहते, येदुरप्पा जी का नाम लेने से डरते हो, बोम्मई जी का नाम लेने से डरते हो,
होम मिनिस्टर के नाम लेने से डरते हो, तो ये तो बोलो आपने भ्रष्टाचार के खिलाफ कर्नाटक में क्या किया। ನೀವು ಕೊನೆ ಪಕ್ಷ ಇದನ್ನಾದ್ರೂ ಹೇಳಿ. ನೀವು ಯಾಕೆ ಯಡಿಯೂರಪ್ಪರ ಹೆಸರನ್ನು ಹೇಳೋದಿಲ್ಲ, ನಿಮ್ಮ ಹೋಮ್ ಮಿನಿಸ್ಟರ್ ಹೆಸರನ್ನು ಹೇಳೋದಿಲ್ಲ, ಬಸವರಾಜ ಬೊಮ್ಮಾಯಿ ಅವರ ಹೆಸರು ಹೇಳೋದಿಲ್ಲ, ಕೊನೆ ಪಕ್ಷ ಈ ಭ್ರಷ್ಟಾಚಾರದ ಬಗ್ಗೆನಾದ್ರೂ ನೀವು ನಮಗೆ ಮಾತಾಡಿಲ್ಲ ಅಂತ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. कौन सा कदम लिया आपने भ्रष्टाचार को रोकने के लिए? ನೀವು ಈ ಭ್ರಷ್ಟಾಚಾರವನ್ನು ನಿಲ್ಲಲು ಯಾವ ಒಂದು ಹೆಜ್ಜೆಯನ್ನ ನೀವು ತಗೊಂಡಿದ್ದೀರಿ ಅಂತ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. कॉन्ट्रैक्टर्स एसोसिएशन ने प्रधानमंत्री को चिट्ठी लिखी कि कर्नाटक में 40% कमीशन सब चीज पे लिया जा रहा है. ಕರ್ನಾಟಕ ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿ ನಿಮಗೆ ಕಾಗದವನ್ನು ಬರೆದಿದ್ದಾರೆ. ತಮ್ಮ ಪ್ರತಿ ಕೆಲಸಕ್ಕೆ 40% ಹಣವನ್ನ ಲಂಚದ ಮುಖಾಂತರ ಕೇಳ್ತಾ ಇದ್ದಾರೆ ಅಂತ ನಿಮಗೆ ಪತ್ರವನ್ನು ಬರೆದಿದ್ದಾರೆ. आपने उस चिट्ठी का जवाब तक नहीं दिया. ಆದ್ರೆ ನೀವು ಆ ಪತ್ರಕ್ಕೆ ಇಲ್ಲಿಯವರೆಗೆ ಉತ್ತರವನ್ನೇ ಕೊಟ್ಟಿಲ್ಲ. कर्नाटक की जनता को आप ये भी बताओ, जब कर्नाटक, महाराष्ट्र और गोवा के बीच में पानी का मसला उठा तो आपने कर्नाटक की मदद की, हाँ या ना? ನೀವು ಕೊನೆ ಪಕ್ಷ ಇವತ್ತೇನು ಮಹಾರಾಷ್ಟ್ರ ಮತ್ತೆ ಗೋವಾ ಕರ್ನಾಟಕದ ಒಂದು ನೀರ ಹಂಚಿಕೆಯ ಬಗ್ಗೆ ಏನೋ ಒಂದು ಕಾರಣ ಇದೆ, ಅದರ ಬಗ್ಗೆ ನೀವು ಯಾವುದಾದ್ರೂ ಒಂದು ಸ್ಪಷ್ಟ ನಿಲುವನ್ನಾದ್ರೂ ನಮಗೆ ತಿಳಿಸಿ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. बाढ़ आई, आपने कर्नाटक के लिए क्या किया? ನೀವು ಪ್ರವಾಹ ಬಂದಾಗ ಈ ಕರ್ನಾಟಕಕ್ಕೆ ಯಾಕೆ ಬರಲಿಲ್ಲ? और जब कर्नाटक का टैक्स का पैसा कर्नाटक को नहीं दिया जा रहा था, कम पैसा दिया जा रहा था, तो आपने कर्नाटक के लिए क्या किया? ನೀವು ಕರ್ನಾಟಕದಿಂದ ಏನು ತೆರಿಗೆ ಮೂಲಕ ಹಣವನ್ನ ನೀವು ತಗೊಳ್ತಾ ಇದ್ದೀರಲ್ಲ, ಅದರಲ್ಲಿ ಕಮ್ಮಿ ಹಣವನ್ನ ನಮಗೆ ಕೊಡ್ತಾ ಇದ್ದೀರಾ. ಯಾಕೆ ಆ ಕಮ್ಮಿ ಹಣವನ್ನ ಕೊಡ್ತಾ ಇದ್ದೀರಾ ಅನ್ನೋದನ್ನ ಕರ್ನಾಟಕದ ಜನಕ್ಕೆ ನೀವು ತಿಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. अच्छा, कर्नाटक की बात छोड़िए, यहाँ की बात करते हैं. ಕರ್ನಾಟಕದ ಮಾತು ಬಿಟ್ಬಿಡಿ, ನೀವು ಇಲ್ಲಿಯ ಬಗ್ಗೆ ಮಾತಾಡಿ. यहाँ जो लोग खेती करते हैं, इल्ली- उनकी जमीन नहीं दी जा रही है, उनके बारे में आपने क्या किया? ನೀವು ಅಲ್ಲಿ ಬೇಡ, ಇಲ್ಲಿಯ ವಿಷಯ. ಇಲ್ಲಿ ಏನು ಇವತ್ತು ರೈತರು ನಮ್ಮ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಮಾತಾಡಿ. यहाँ पे जो विश्वरया आयरन एंड स्टील प्लांट था, उसके बारे में आपने क्या किया? ಇಲ್ಲಿ ಏನು ಭದ್ರಾವತಿಯಲ್ಲಿ ವಿಶ್ವೇಶ್ವರ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಇದೆ, ಅದ್ರ ಬಗ್ಗೆ ನೀವು ಮಾತಾಡಿ. जब आपके ही नेताओं ने इस प्लांट के बारे में बोला, आपने कहां मदद की, कैसे मदद की, ये बताइए. ನಿಮ್ಮ ಪಕ್ಷದ ನಾಯಕರು ಹೇಳ್ತಾ ಇದ್ರು ನಾವು ಅದನ್ನ ಪುನರುತ್ಥಾನ ಮಾಡ್ತೇವೆ ಅಂತ ಹೇಳಿ. ಆದ್ರೆ ನೀವು ಏನು ಮಾಡಿದೀರಾ ಅನ್ನೋದನ್ನ ಈ ಜಿಲ್ಲೆಯ ಜನತೆಗೆ ತಿಳಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. भाई और बहनों, ये नरेंद्र मोदी जी के बारे में चुनाव नहीं है. ನನ್ನ ಸಹೋದರ ಸಹೋದರಿಯರೇ, ಈ ಚುನಾವಣೆ ನರೇಂದ್ರ ಮೋದಿ ಅವರ ಬಗ್ಗೆ ಚುನಾವಣೆ ಅಲ್ಲ. ये चुनाव आपके भविष्य का, आपके बच्चों का, आपके युवाओं का, माताएं बहनों का चुनाव है. ये कर्नाटक का चुनाव है. ಈ ಚುನಾವಣೆ ನಮ್ಮ ಮಕ್ಕಳ, ನಮ್ಮ ಮಹಿಳೆಯರ, ನಮ್ಮ ರೈತರ, ನಮ್ಮ ಕಾರ್ಮಿಕರ ಚುನಾವಣೆ ಆಗಿದೆ ಹೊರತು ಇದು ನರೇಂದ್ರ ಮೋದಿ ಅವರ ಚುನಾವಣೆ ಅಲ್ಲ. इसमें सबसे जरूरी मुद्दे भ्रष्टाचार, महंगाई और बेरोजगारी है. ಇದರ ಮುಖ್ಯ ಉದ್ದೇಶ ಈ ಚುನಾವಣೆ ಇದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ, ಬೆಲೆ ಏರಿಕೆ ಮತ್ತೆ ನಿರುದ್ಯೋಗ, ಇದ್ರ ಬಗ್ಗೆ ಈ ಚುನಾವಣೆ ನಡೀತಾ ಇದೆ. और पिछले 3 सालों भ्रष्टाचार में बीजेपी ने वर्ल्ड रिकॉर्ड तोड़ दिया है. 40% हर काम में 40% भ्रष्टाचार इन्होंने किया है. ಕಳೆದ 3 ವರ್ಷಗಳ ಈ ಬಿಜೆಪಿ ಸರ್ಕಾರ ಪ್ರಪಂಚದಲ್ಲೇ ಒಂದು ದಾಖಲೆಯ ಭ್ರಷ್ಟ ಸರ್ಕಾರ 40% ಸರ್ಕಾರ ಎಂದು ದಾಖಲೆಯನ್ನು ಸ್ಥಾಪಿಸಿದೆ. नोटबंदी और जीएसटी ने पूरे देश में बेरोजगारी फैला दी है. ನೋಟಿನ ಅಮನೀಕರಣ ಇರಬಹುದು, ಜಿಎಸ್ಟಿ ಇರಬಹುದು, ಇದೆಲ್ಲ ನಮ್ಮ ಸಣ್ಣ ವ್ಯಾಪಾರಸ್ಥರನ್ನ ಎಲ್ಲರನ್ನ ನೆಲಸಮ ಮಾಡಿದೆ. सारे के सारे छोटे व्यापारी, स्मॉल और मीडियम बिजनेस वाले सारे के सारे बंद हो गए. ಎಲ್ಲ ನಮ್ಮ ಸಣ್ಣ ರೈತರು ಇರ್ಬೋದು, ಸಣ್ಣ ವ್ಯಾಪಾರಿಗಳು ಇರ್ಬೋದು, ಮಾಧ್ಯಮ ವ್ಯಾಪಾರಿಗಳು ಇರ್ಬೋದು, ಇವರೆಲ್ಲರನ್ನ ಬಾಗಿಲು ಹಾಕಿಸುವಂತ ಒಂದು ಕೆಲಸ ನಡೆದಿದೆ. हिंदुस्तान के इतिहास में पहली बार किसान को टैक्स देना पड़ रहा है. ಇದು ಭಾರತ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರೈತರಿಗೆ ಟ್ಯಾಕ್ಸ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಈ ಬಿಜೆಪಿ ಸರ್ಕಾರ ಮಾಡಿದೆ. 5% फर्टिलाइजर पे, 12% ट्रैक्टर पे, 18% पेस्टिसाइड्स पे. 5% ನಾವು ರೈತರು ಉಪಯೋಗ ಮಾಡುವಂತಹ ಸಲಕರಣೆಗಳಿರ್ಬೋದು, 12% ಟ್ಯಾಕ್ಸ್ ನಮ್ಮ ಟ್ರಾಕ್ಟರ್ಗಳಿಗಿರ್ಬೋದು, 18% ನಾವು ತಗೊಳ್ಳುವಂತ ರಸಗೊಬ್ಬರಗಳ ಬೆಲೆಗೆ ಈ ತೆರಿಗೆಯನ್ನ ಈ ಸರ್ಕಾರ ಹಾಕಿದೆ. डीजल 56 रुपए का हुआ करता था यूपीए के समय, आज 90 रुपए लीटर हो गया. ನಮ್ಮ ಯುಪಿಎ ಸರ್ಕಾರ ಇದ್ದಾಗ ಡೀಸೆಲ್ನ ಬೆಲೆ 56 ರೂಪಾಯಿ ಇತ್ತು, ಆದ್ರೆ ಇವತ್ತು ಅದು 90 ರೂಪಾಯಿ ಆಗಿದೆ. सिलेंडर 400 रुपए का होता था, 1100 रुपए का हो गया. ಸಿಲಿಂಡರ್ 400 ರೂಪಾಯಿ ಇತ್ತು, ಇವತ್ತು 1100 ರೂಪಾಯಿ ಆಗಿದೆ. कुकिंग ऑयल 60 रुपए का था,
200 रुपए लीटर हो गया। ಇವತ್ತು ಅಡಿಗೆ ಎಣ್ಣೆ 60 ರೂಪಾಯಿಗೆ ಅವಾಗ ನಮ್ಮ ಸರ್ಕಾರದಲ್ಲಿ ಸಿಗ್ತಾ ಇತ್ತು, ಆದ್ರೆ ಅದು ಈಗ 200 ರೂಪಾಯಿಗೆ ಮುಟ್ಟಿದೆ। 1.5 करोड़ लोगों को रोजगार खो गया। ಸುಮಾರು 1 ಕೋಟಿ ಜನಕ್ಕೆ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ। 40 करोड़ लोग हिंदुस्तान में फिर से गरीबी में घुस गए। ಸುಮಾರು 40 ಕೋಟಿ ಜನ ಇವತ್ತು ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಬಂದಿದ್ದಾರೆ। और 1% हिंदुस्तान के सबसे अमीर 1% लोगों के पास 40% हिंदुस्तान का धन है। ಕೇವಲ 1% ಜನರ ಹತ್ರ 40% ನಮ್ಮ ಜನಸಂಖ್ಯೆ 40% ಆದಾಯ ಕೇವಲ 1% ಜನರ ಹತ್ರ ಇದೆ। ये देश की सच्चाई है, कर्नाटक की सच्चाई है। ಇದು ನಮ್ಮ ದೇಶದ ಸತ್ಯ, ಇದು ನಮ್ಮ ಕರ್ನಾಟಕದ ಸತ್ಯ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗಿದೆ। अब मैं आपको बताना चाहता हूं इसके बारे में कांग्रेस क्या करना चाहती है। ನಾನು ಇದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ। हम क्या एक्शन लेंगे, हमारा प्लान क्या है। ನಮ್ಮ ಮುಂದಿನ ನಮ್ಮ ಏನು ಪಥ ಇದೆ, ನಮ್ಮ ರಸ್ತೆ, ನಾವೇನು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। 1 साल पहले हमने कर्नाटक की जनता से बातचीत करनी शुरू की। ನಾವು 1 ವರ್ಷದ ಹಿಂದೆ ನಾವು ಕರ್ನಾಟಕದ ಜನರೊಂದಿಗೆ ಮಾತು ಸಂವಾದಗಳನ್ನು ಮಾತಾಡ್ಲಿಕ್ಕೆ ಶುರು ಮಾಡಿದೆ। हमने सर्वे किए और हमने आपसे, कर्नाटक के युवाओं से, माताओं से, बहनों से पूछा कांग्रेस पार्टी को क्या करना चाहिए। ನಾನು ಸರ್ವೆಯನ್ನು ಮಾಡಿಸಿದ ಸಂದರ್ಭದಲ್ಲಿ ಅಲ್ಲಿನ ಯುವಕರ ಜೊತೆ, ಮಹಿಳೆಯರ ಜೊತೆ ಹಾಗೂ ಎಲ್ಲ ಜನರ ಜೊತೆ, ಕಾರ್ಮಿಕರ ಜೊತೆ ಒಂದು ಸರ್ವೆಯನ್ನು ಮಾತಾಡಿ ಜನರಿಗೆ ಏನು ಬೇಕು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ। और आपने हमें 5 चीजें बताई। ನಾನು ಈಗ 5 ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ ಬಯಸ್ತಾ ಇದ್ದೀನಿ। और ये हमारा पहला कदम होने वाला है। ಇದು ನಮ್ಮ ಮೊದಲ ಹೆಜ್ಜೆ। मतलब इन 5 कामों को हम पहले दिन पहली कैबिनेट मीटिंग में पास करने जा रहे हैं। ಈ ಏನು 5 ಉದ್ದೇಶಗಳನ್ನು ನಾನು ಹೇಳ್ತಾ ಇದ್ದೇನೆ, ಇದು ನಮ್ಮ ಸರ್ಕಾರ ಬಂದ ಮೊದಲ ದಿವಸದ ಮೊದಲ ಕ್ಯಾಬಿನೆಟ್ನಲ್ಲಿ ಈ ನಿರ್ಧಾರವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ। महंगाई से महिलाओं को सबसे ज्यादा चोट लगती है। ಇವತ್ತು ಬೆಲೆ ಏರಿಕೆ ನಮ್ಮ ಮಹಿಳೆಯರಿಗೆ ಅತಿಯಾಗಿ ಅನುಭವ ಪಡ್ತಾ ಇರೋದು ಹೇಳಿದ್ರೆ ನಮ್ಮ ಮಹಿಳೆಯರು। बीजेपी ने आपको 1100 रुपए का सिलेंडर दिया। ಬಿಜೆಪಿ ಸರ್ಕಾರ ನಿಮಗೆ 1100 ರೂಪಾಯಿಯಲ್ಲಿ ಒಂದು ಸಿಲಿಂಡರ್ನ ಕೊಡ್ತಾ ಇದೆ। 90 रुपए का डीजल, 100 रुपए का पेट्रोल। 90 ರೂಪಾಯಿಯ ಡೀಸೆಲ್, 100 ರೂಪಾಯಿಯ ಪೆಟ್ರೋಲ್। हम आपको गृह लक्ष्मी स्कीम देने जा रहे हैं। ನಾವು ನಿಮಗೆ ಗೃಹ ಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ ಅನ್ನು ನಿಮಗೆ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ। गृह लक्ष्मी स्कीम मतलब कर्नाटक की महिलाओं को 2000 रुपए हर महीने। ಗೃಹ ಲಕ್ಷ್ಮಿಯ ಯೋಜನೆ ಅಂತ ಹೇಳಿದ್ರೆ ಮನೆಯ ಪ್ರತಿ ಒಡತಿಗೆ ಪ್ರತಿ ತಿಂಗಳಿಗೆ 2000 ರೂಪಾಯಿ ಕೊಡೋದನ್ನ, ಜೋರಾಗಿ ಚಪ್ಪಾಳೆ ಅಂತ ಇಟ್ಟಿರಲ್ಲ, हर परिवार को 200 यूनिट बिजली मुफ्त में हर महीने। ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ಕೊಡ್ತಾ ಇದೆ ಪ್ರತಿ ಮನೆಗೆ। इसको हम गृह ज्योति कहते हैं। ಇದಕ್ಕೆ ಗೃಹ ಜ್ಯೋತಿ ಅಂತ ಹೆಸರನ್ನು ಇಟ್ಟಿದ್ದೇವೆ। तीसरा स्कीम अन्न भाग्य, 10 किलो चावल हर फैमिली मेंबर को कर्नाटक में हर महीने। ಮೂರನೆಯ ಕೊಡುಗೆ ಅಂತ ಹೇಳಿದ್ರೆ ಅನ್ನಭಾಗ್ಯ। ಇದರಲ್ಲಿ ಮನೆಯ ಪ್ರತಿ ಒಬ್ಬರಿಗೂ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। और महिलाओं के लिए सखी स्कीम, ಮಹಿಳೆಯರಿಗೆ ಸಖಿ ಸ್ಕೀಮ್ ಒಂದು ಕಾರ್ಯಕ್ರಮವನ್ನು ಸಹ ತಂದಿದ್ದೇವೆ। कर्नाटक में आपको बस में जाने के लिए पैसा नहीं देना पड़ेगा, फ्री में जाएंगी आप। ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಮಹಿಳೆಯರು ಇನ್ಮೇಲೆ ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡಬಹುದು। और युवा निधि स्कीम, युवाओं के लिए, ग्रेजुएट्स के लिए 3000 रुपए महीना हर महीना ग्रेजुएट्स के लिए और 1500 रुपए हर महीना डिप्लोमा होल्डर्स के लिए। ಯುವ ನಿಧಿಯನ್ನ ಇನ್ನೊಂದು ಸ್ಕೀಮ್ ಅನ್ನ ನಮ್ಮ ಯುವಕರಿಗೆ, ನಿರುದ್ಯೋಗಿ ಮಿತ್ರರಿಗೆ ತಂದಿದ್ದೀವಿ। ಇದರಲ್ಲಿ ಪದವೀಧರರಿಗೆ ಪ್ರತಿ ತಿಂಗಳು 3000 ರೂಪಾಯಿಯನ್ನ, ಅದೇ ರೀತಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1500 ರೂಪಾಯಿನ ಅವರು ಡಿಗ್ರಿ ಮುಗಿದ ನಂತರ 2 ವರ್ಷಗಳ ಕಾಲ ಈ ಹಣವನ್ನ ಯುವ ನಿಧಿಯ ಮೂಲಕ ಕೊಡುತ್ತೇವೆ। और देखिए ये 5 स्कीम शुरुआत है, ये पहले दिन हो जाएगा। ಇದು 5 ಏನು ನಮ್ಮ ಭರವಸೆಗಳಿದೆ, ಸ್ಕೀಮ್ಗಳಿದೆ, ಇದು ಪ್ರಥಮ ದಿನವೇ, ಪ್ರಥಮ ಮೀಟಿಂಗ್ ಅಲ್ಲೇ ಇದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೇವೆ ಅಂತ ಹೇಳಿ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ। किसानों के लिए कृषि निधि 1.5 लाख करोड़ रुपए 5 साल में, 30,000 करोड़ रुपए हर साल किसानों की मदद करने के लिए। ನನ್ನ ರೈತ ಮಿತ್ರರಿಗೆ ಮುಂದಿನ 5 ವರ್ಷದಲ್ಲಿ
1,50,000 ಕೋಟಿ ರೂಪಾಯಿ ಹಣವನ್ನ ಅಂತ ಹೇಳಿದ್ರೆ ಪ್ರತಿ ವರ್ಷ 30,000 ಕೋಟಿ ರೂಪಾಯಿ ಹಣವನ್ನ ನಮ್ಮ ರೈತರಿಗೆ ಮೀಸಲಾಗಿ ಇಡ್ತಾ ಇದ್ದೀವಿ. और जो हमारे यहाँ अरेका नट के फार्मर्स हैं, कोकोनट के फार्मर्स हैं, उनको एमएसपी. ಯಾವ ನಮ್ಮ ಇಲ್ಲಿ ಬೆಳೆಗಾರ ತೆಂಗಿನ ಬೆಳೆಗಾರ ಇರಬಹುದು, ಅಡಿಕೆ ಬೆಳೆಗಾರ ಇರುವುದು, ಇವರಿಗೆ ಮಿನಿಮಮ್ ಬೆಂಬಲ ಬೆಲೆಯನ್ನ ನಾವು ಕೊಡ್ತೇವೆ. और आज जो दूध पे 5 रुपए की सब्सिडी है, उसमें हम 7 रुपए की सब्सिडी लगाएंगे. ಇವತ್ತು ಏನು ಹಾಲಿಗೆ 5 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ, ಇದನ್ನ 5 ರೂಪಾಯಿಂದ 7 ರೂಪಾಯಿಗೆ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. तो हमने कहा हम क्या करने जा रहे हैं. ನಮಗೆ ಗೊತ್ತಿದೆ ನಾವು ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. अब देखिए, प्रधानमंत्री यहां आते हैं, अपनी बात करते हैं, कहते हैं कि कांग्रेस मेरे ऊपर 91 बार आक्रमण की है. ಇಲ್ಲಿಯ ಪ್ರಧಾನಮಂತ್ರಿಗಳು ಬಂದಾಗ ಪ್ರತಿ ಸಲ ಕಾಂಗ್ರೆಸ್ ಪಕ್ಷದವರು ನನ್ನ ಮೇಲೆ ದೂಷಿಸ್ತಾ ಇದ್ದಾರೆ, 91 ಸಲ ನನ್ನನ್ನ ದೂಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಜನರ ಮುಂದೆ ಹೇಳ್ತಾ ಇದ್ದಾರೆ. सवाल प्रधानमंत्री का नहीं है, ಇದು ಪ್ರಧಾನಮಂತ್ರಿಯವರ ಪ್ರಶ್ನೆ ಅಲ್ಲ, सवाल कर्नाटक की जनता का है. ಇದು ಕರ್ನಾಟಕದ ಜನತೆಯ ಪ್ರಶ್ನೆ. प्रधानमंत्री जी, आपने भ्रष्टाचार की बात नहीं की, आपने अपने होम मिनिस्टर की बात नहीं की, आपने कर्नाटक की कोई बात नहीं की. एक काम तो करिए, आप अगले 5 साल में कर्नाटक के लिए क्या करने जा रहे हो, आपकी सरकार क्या करने जा रही है, ये तो बता दीजिए. ಪ್ರಧಾನಮಂತ್ರಿಗಳೇ, ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಬಂದಾಗ ಲಂಚತನದ ಬಗ್ಗೆ ಮಾತಾಡೋದಿಲ್ಲ, ತಮ್ಮ ಗೃಹ ಮಂತ್ರಿ ಬಗ್ಗೆ ಮಾತಾಡೋದಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಕೊನೆ ಪಕ್ಷ ನಿಮ್ಮ ಸರ್ಕಾರ ಬಂದ್ರೆ ಮುಂದಿನ 5 ವರ್ಷಗಳಲ್ಲಿ ಈ ಜನರಿಗೆ ನಾನು ಏನ್ ಮಾಡ್ತೇನೆ ಅನ್ನೋದನ್ನ ನೀವು ನಮ್ಗೆ ತಿಳಿಸಿ. ये कह दीजिए कि पिछले 3 सालों में हमने 40% कमीशन लिया था. ನೀವು ಇದನ್ನ ಹೇಳಿ, ಕಳೆದ 3 ವರ್ಷಗಳಿಂದ 40% ಕಮಿಷನ್ ಅನ್ನ ನೀವು ತಗೊಂಡಿದ್ದೀರಲ್ಲ, ಅದನ್ನೇನ್ ಮಾಡಿದ್ದೀರಾ? और अगर हमारी सरकार बीजेपी की सरकार आएगी तो 40% से उसको 50% में बीजेपी की सरकार बढ़ा देगी. ಒಂದು ವೇಳೆ ಬಿಜೆಪಿ ಸರ್ಕಾರ ಬಂದ್ರೆ ಇವತ್ತೇನು ನಿಮ್ದು 40% ತಗೊಳ್ತಾ ಇದ್ದೀರಲ್ಲ, ಇದನ್ನು ನೀವು 50% ಮಾಡ್ತೀರಾ? कुछ तो कर्नाटक के बारे में बोलिए. ಏನಾದ್ರೂ ಸ್ವಲ್ಪ ಕರ್ನಾಟಕದ ಬಗ್ಗೆ ಮಾತಾಡಿ ಅಲ್ಲ ನೀವು. इस दुनिया में सिर्फ नरेंद्र मोदी नहीं है, बाकी लोग भी हैं. ಈ ಪ್ರಪಂಚದಲ್ಲಿ ನರೇಂದ್ರ ಮೋದಿ ಒಬ್ಬರೇ ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಿ. अपने नेताओं की बात कीजिए, कर्नाटक की बात कीजिए, युवाओं की बात कीजिए, माताओं बहनों की बात कीजिए. ನೀವು ಜನರ ಬಗ್ಗೆ ಮಾತಾಡಿ, ನಿಮ್ಮ ನಾಯಕರುಗಳ ಬಗ್ಗೆ ಮಾತಾಡಿ, ಯುವಕರ ಬಗ್ಗೆ ಮಾತಾಡಿ, ಮಹಿಳೆಯರ ಬಗ್ಗೆ ಮಾತಾಡಿ, ಕೂಲಿ ಕಾರ್ಮಿಕರ ಬಗ್ಗೆ ಮಾತಾಡಿ. ಬರೇ ಯಾಕೆ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತೀರಾ ನೀವು? ऐसे करिए, 70% आप अपनी बात कीजिए. ಹೋಗ್ಲಿ ಬಿಡಿ, ಕೊನೆ ಪಕ್ಷ 70% ನಿಮ್ಮ ಬಗ್ಗೆ ಮಾತಾಡಿ, 30% कर्नाटक की बात कर लीजिए. ಕೊನೆ ಪಕ್ಷ 30% ಆದ್ರೂ ಕರ್ನಾಟಕದ ಬಗ್ಗೆ ಮಾತಾಡಿ. हम मान जाएंगे, हम एक्सेप्ट कर लेंगे. ನಾವು ಅದನ್ನ ಒಪ್ಕೊಳ್ಳಿಕ್ಕೆ ತಯಾರಿದ್ದೀವಿ. आप आधा घंटा बात करो, 1 घंटा बात करो, ನೀವು 1 ಗಂಟೆ ಬೇಕಾದ್ರೂ ಮಾತಾಡಿ, ಅರ್ಧ ಗಂಟೆ ಬೇಕಾದ್ರೂ ಮಾತಾಡಿ. 70% टाइम आप खुल के अपनी बात करो. ನೀವು 70% ನಿಮ್ಮ ಬಗ್ಗೆ ಮಾತಾಡಿ, जो बोलना है बोलो. ನಿಮ್ಗೆ ಏನು ಹೇಳ್ಬೇಕಾದ್ರೂ ಹೇಳ್ಬಿಡಿ. कांग्रेस ने मेरे साथ ये किया, वो किया, मैं बहुत उदास हूं, मेरे बहुत बड़े मित्र हैं, अदानी जी का बहुत अच्छा रिश्ता है मेरा, जो बोलना है आप बोलो. ನಿಮ್ಗೆ ಏನ್ ಬೇಕೋ, ಕಾಂಗ್ರೆಸ್ಗೆ ಬೈಬೇಕಾ ಬೈರಿ, ಏನ್ ಬೇಕೋ ಹೇಳ್ಬೇಕಾ ಹೇಳಿ. ಕೊನೆ ಪಕ್ಷ ಅದಾನಿ ನನ್ನ ಒಳ್ಳೆ ಫ್ರೆಂಡು, ನನ್ನ ಒಳ್ಳೆ ದೋಸ್ತಿ, ನಾನು ಅವನಿಗೆಲ್ಲ ಮಾಡಿದ್ದೀನಿ, ಅದನ್ನು ನೀವು ಹೇಳ್ಬಿಡಿ 70ರಲ್ಲಿ. और फिर 30% कर्नाटक के युवाओं की बात बोलो, कर्नाटक की महिलाओं की बात करो, कर्नाटक के किसानों की बात करो. आप क्या करने जा रहे हो वो बोलो. येदियुरप्पा जी का नाम ले लो, बोम्माई जी का नाम ले लो. ಕೊನೆ ಪಕ್ಷ 30% ಅಲ್ಲಿ ನಮ್ಮ ಜನರಿಗೆ ಏನ್ ಮಾಡ್ತೀರಾ, ಯುವಕರಿಗೆ ಏನ್ ಮಾಡ್ತೀರಾ, ಮಹಿಳೆಯರಿಗೆ ಏನ್ ಮಾಡ್ತೀರಾ, ರೈತರಿಗೆ ಏನ್ ಮಾಡ್ತೀರಾ, ಕೂಲಿ ಕಾರ್ಮಿಕರಿಗೆ ಏನ್ ಮಾಡ್ತೀರಾ? ಕೊನೆ ಪಕ್ಷ ಯಡಿಯೂರಪ್ಪ ಬೊಮ್ಮಾಯಿ ಬಗ್ಗೆ ಏನಾದ್ರೂ ಮಾತಾಡಿ ಅಲ್ಲ. आखिरी बात, आप सब जानते हो कि पिछली सरकार चोरी की गई थी. ನಿಮಗೆ ಗೊತ್ತಿದೆ, ಕಳೆದ ಸಲದ ಸರ್ಕಾರ ಅದು ಒಂದು ಕಳ್ಳತನದ ಸರ್ಕಾರ. कांग्रेस पार्टी को सबसे ज्यादा एमएलए मिले थे, बीजेपी ने पैसा देकर भ्रष्टाचार करके आपकी सरकार चोरी की. ಕಾಂಗ್ರೆಸ್ ಪಕ್ಷದ ಜಾಸ್ತಿ ಎಂಎಲ್ಎಗಳಿದ್ರು, ತಾವು ಬಿಜೆಪಿ ಸರ್ಕಾರದವರು, ಬಿಜೆಪಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸದಸ್ಯರನ್ನ ನೀವು ಕಳ್ಳತನದ ಹಣದ ಮೂಲಕ ನೀವು ಅವರನ್ನು ಖರೀದಿ ಮಾಡಿದ್ರಿ. ये फिर से सरकार चोरी करने की कोशिश करेंगे. ಇವರು ಮತ್ತೊಮ್ಮೆ, ಈ ಬಿಜೆಪಿ ಅವರು ಮತ್ತೊಮ್ಮೆ ಈ ರೀತಿಯ ಒಂದು ವಾಮ ಮಾರ್ಗವನ್ನು ಅವರು ಉಪಯೋಗ ಮಾಡಬಹುದು. इसलिए बहुत जरूरी है
कि कांग्रेस पार्टी को कम से कम 150 सीटें मिले। ಇದರಿಂದ ಅತಿ ಮುಖ್ಯವಾಗಿ ಕೊನೆ ಪಕ್ಷ 150 ಸೀಟುಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು. नहीं तो फिर से ये सरकार चोरी करके 40% छोड़ के 50% शुरू कर देंगे। ಇಲ್ಲದೆ ಇದ್ರೆ ಈ ನಮ್ಮ MLAಗಳನ್ನ ಈ 40% ಲಂಚದ ಹಣದಿಂದ ಖರೀದಿ ಮಾಡಿ ಮುಂದೆ ಈ 40% ಅನ್ನ 50% ಅವರು ಏರಿಸಬಹುದು. किसानों का पैसा, मजदूरों का पैसा, गरीबों का पैसा फिर से चोरी कर देंगे. ಇವರು ರೈತರ ಹಣ, ಬಡವರ ಹಣ, ಮತ್ತೆ ನಮ್ಮ ಯಾರು ಕೂಲಿ ಕಾರ್ಮಿಕರ ಹಣ ಇದನ್ನೆಲ್ಲದನ್ನ ಅವರು ಲಂಚತನದ ಮೂಲಕ ತಗೊಳ್ಬಹುದು. अच्छा एक काम कीजिए, इनको 40 नंबर बहुत अच्छा लगता है. ಇವರಿಗೆ ಒಂದು ಕೆಲಸ ಮಾಡೋಣ, ಅವರಿಗೆ 40 ನಂಬರ್ ಬಹಳ ಇಷ್ಟ. ಅವರಿಗೆ 3 साल आपको इन्होंने 40 नंबर याद दिलाया. ಕಳೆದ 3 ವರ್ಷಗಳಿಂದ 40 ನಂಬರ್ ಅನ್ನ ಅವಳು ಬಹಳ ಇಷ್ಟಪಟ್ಟಿದ್ದಾರೆ. पुलिस स्टेशन जाओ 40, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ 40%, सरकारी ऑफिस में जाओ 40, ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ 40%, कोई भी काम करवाना हो 40. ಯಾವುದೇ ಕೆಲಸ ಮಾಡಿಸೋದು 40%. इनको इस बार आप 40 सीटें दे देना. ಆದ್ದರಿಂದ ಈ ಸಲ ಅವರಿಗೆ ಬರೇ 40 ಸೀಟುಗಳನ್ನ ನೀವು ಕೊಡಿ. तो कहना कि आपने हमें इतनी बार 40 बोला, आपको 40 इतना अच्छा लगता है, ये लो 40 सीटें. ನಿಮಗೆ 40 ನಂಬರ್ ಬಹಳ ಇಷ್ಟ, ಯಾವಾಗ್ಲೂ ಪ್ರತಿ ಸಲ 40 ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾಗಿ ನಿಮಗೆ 40 MLA ಸೀಟ್ಗಳೇ ಬರಲಿ. और अंत में बंगारप्पा जी का परिवार यहाँ आया है. ಕೊನೆಯದಾಗಿ ಇಲ್ಲಿ ಬಂಗಾರಪ್ಪನವರ ಪರಿವಾರ ಇಲ್ಲಿದೆ, ಕುಟುಂಬದವರು ಇಲ್ಲಿದ್ದಾರೆ. वो गरीबों के, पिछड़ों के सच्चे नेता थे. ಬಂಗಾರಪ್ಪನವರು ಅತ್ಯಂತ ಹಿಂದುಳಿದ ಮತ್ತೆ ಶೋಚನೀಯ ಸ್ಥಿತಿಯಲ್ಲಿ ಇದ್ದವರ ನಾಯಕರಾಗಿದ್ದಂತವರು. और वो कांग्रेस के नेता थे, ಅವರು जमीनी ಕಾಂಗ್ರೆಸ್ नेता थे. ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾದಂತವರು. और हम आज उनकी याद करते हैं. ಅವ್ರು ಯಾವಾಗಲೂ ನಾವು ಅವರನ್ನ ನೆನಪು ಮಾಡ್ಕೊಳ್ತಾ ಇರ್ತೀವಿ. आप सब यहाँ आए, इसके लिए दिल से आपको धन्यवाद. ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮನ್ನೆಲ್ಲದನ್ನ ನಾನು ಅಂತರಾಳದಿಂದ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. जय हिंद. ನಮಸ್ಕಾರ, ಜೈ ಹಿಂದ್.